ಒಂದು ಇವತ್ತು ಬೆಳಿಗ್ಗೆ ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಬೆಳಿಗ್ಗೆ ಅಮಿತ್ ಶಾ ಜಿ ಅವರನ್ನ ಭೇಟಿಯಾಗಿದ್ವಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಡ್ಡಾಜಿ ಅವರನ್ನ ಭೇಟಿಯಾಗಿದ್ವಿ ಮತ್ತು ಎಲ್ಲರ ನೇತೃತ್ವದಲ್ಲಿ ಏನೊಂದು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ನಾಯಕರಿರ್ಬೋದು ಅವರೆಲ್ಲರ ಒಂದು ಅಪೇಕ್ಷೆ ಜಗದೀಶ್ ಶೆಟ್ಟರ್ ವಾಪಸ್ ಬರಬೇಕು ಅಂತ ವಾಪಸ್ ಬರಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಕಳೆದ 8-9 ತಿಂಗಳಿಂದ ಬಹಳಷ್ಟು ಚರ್ಚೆ ನಡೀತಾ ಇದೆ. ಬಹಳಷ್ಟು ಜನ ಅಪ್ರೋಚ್ ಆಗಿದ್ದಾರೆ ಮತ್ತು ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಅವರು ಸದಾಗಿ ಈ ಪ್ರಸ್ತಾವನೆ ಇಟ್ಟರು. ಮೊನ್ನೆ ಯಡಿಯೂರಪ್ಪನವರು ಸಹಿತ ಈ ಪ್ರಸ್ತಾವನೆ ಇಟ್ಟರು ಮತ್ತು ರಾಜ್ಯದ ಬೇರೆ ಬೇರೆ ನಾಯಕರುಗಳು ಸಹಿತ ಮಾಜಿ ಶಾಸಕರಿರ್ಬೋದು ಹಲವಾರು ನಮ್ಮ ಕೆಳ ಹಂತದ ಕಾರ್ಯಕರ್ತರು ಸಹಿತ ಒಂದು ಸ್ಪಂದನ ಮಾಡಬೇಕಂದಾಗ ಅದಕ್ಕೊಂದು ಸ್ಪಂದನ ಮಾಡುವಂತ ಕೆಲಸ ನಾವು ಮಾಡಿದ್ದೇವೆ ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇದಕ್ಕೆ ಸ್ಪಂದನ ಮಾಡಿದ್ದಾರೆ. ಅವರು ಸಹಿತ ನೀವು ವಾಪಸ್ ಬರ್ರಿ ಅನ್ನುವಂತ ಮಾತನ್ನು ಹೇಳಿದಾಗ ಇವತ್ತು ಎಲ್ಲರ ಒಂದು ಅಭಿಪ್ರಾಯ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅದು ನಮ್ಮ ಮನೆ, ಇದು ಮೊದಲಿಂದು ನಾವು ಹೇಗೆ ಕಟ್ಟಿಬಳಿಸಿದಂತ ಮನೆ, ಆ ಮನೆಗೆ ವಾಪಸ್ ಬಂದಿದ್ದೇನೆ. ಬಹಳ ಸಂತೋಷದಿಂದ ಸೇರ್ಪಡೆಯಾಗಿದ್ದೇನೆ ಮತ್ತು ಹಿರಿಯರು ಸಹಿತ ರಾಷ್ಟ್ರೀಯ ನಾಯಕರು ಬಹಳ ಒಂದು ಗೌರವದ ಮಾತನ್ನು ಹೇಳಿದ್ದಾರೆ. ಇವತ್ತು ಬಹಳ ಹೆಚ್ಚಿನ ರೀತಿ ಸ್ಪಂದನ ಮಾಡಿದ್ದಾರೆ. ಹೀಗಾಗಿ ನಾನು ಇವತ್ತು ಬಹಳ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ದೇನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಶಕ್ತಿಯನ್ನ ವೃದ್ಧಿಸಲಿಕ್ಕೆ ಎಲ್ಲಾ ರೀತಿ ಕೆಲಸ ಮಾಡ್ತೀನಿ ಮತ್ತು ಬಹಳ ಮುಖ್ಯವಾಗಿ ಇವತ್ತು ಸೇರ್ಪಡೆಯಾಗಲಿಕ್ಕೆ ಬಹಳ ಮುಖ್ಯವಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವ ಇವತ್ತು ದೇಶಕ್ಕೆ ಬಹಳ ಒಂದು ಬಲಾಢ್ಯ ಶಕ್ತಿಯನ್ನು ಕೊಟ್ಟಿದೆ. 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ದೇಶವನ್ನ ಇಡೀ ವಿಶ್ವದಲ್ಲೇ ಒಂದು ಪವರ್ಫುಲ್ ಕಂಟ್ರಿ ಆಗುವ ರೀತಿಯಲ್ಲಿ ಅವರು ಶ್ರಮ ಹಾಕಿದ್ದಾರೆ. ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕನ್ನುವುದು ಇವತ್ತು 100 ಕೋಟಿ ಜನರ ಒಂದು ಅಭಿಲಾಷೆ ಇದೆ, ನಮ್ಮೆಲ್ಲರ ಅಭಿಲಾಷೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ದೇಶಕ್ಕೆ ಒಂದು ಸುರಕ್ಷತೆ ಮತ್ತು ಹೆಚ್ಚಿನ ರೀತಿಯಾದಂತಹ ಒಂದು ಶಕ್ತಿ ಕೊಡಲಿಕ್ಕೆ ಅವರ ನೇತೃತ್ವ ಬೇಕು ಅನ್ನುವಂತ ಕಾರಣ ಮೇಲೆ ಅದಕ್ಕೂ ಸಹಿತ ಇವತ್ತು ಭಾರತೀಯ ಜನತಾ ಪಾರ್ಟಿ ಲಸೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.